ಲ್ಯಾಂಡ್ ಸರ್ವೇಯರ್ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಮತ್ತೆ ಆ ಏನು ವಿದ್ಯಾರ್ಹತೆ ಏನಿತ್ತು ಎಲ್ರಿಗೂ ಕೂಡ ತುಂಬಾ ಕನ್ಫ್ಯೂಸಿಂಗ್ ಆಗಿತ್ತು. ಮತ್ತೆ ಏನೋ ಚೇಂಜ್ ಮಾಡೋರು, ಮತ್ತೆ ಅದಕ್ಕೆ ಆಕ್ಷೇಪಣೆಗಳು ಬಂದ್ವು. ಈಗ ಮತ್ತೆ ಅದನ್ನ ಬಿಟ್ಟಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಲ್ಯಾಂಡ್ ಸರ್ವೇಯರ್ ಸಂಬಂಧಪಟ್ಟಿರುವ ಹಾಗೆ ವಿದ್ಯಾರ್ಹತೆ ಏನ್ ಅಪ್ಡೇಟೆಡ್ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್, ಅಂಡ್ ಅದ್ರ ಜೊತೆಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇದೆ ಅಂತ, ಅಂದ್ರೆ ಪೇಪರ್ 1 ಯಾವ ತರ ಇರುತ್ತೆ ಮತ್ತೆ ಪೇಪರ್ 2 ಯಾವ ತರ ಇರುತ್ತೆ ಅನ್ನೋದನ್ನ ನಾನು ಹೇಳ್ತಿದ್ದೀನಿ. ಅಂಡ್ ಫಸ್ಟ್ ಆಫ್ ಆಲ್ ಹೇಳಿರೋ ಹಾಗೆ ಇಲ್ಲಿ ಲ್ಯಾಂಡ್ ಸರ್ವೇಯರ್ಗೆ ಮೊದಲು ಏನಿತ್ತು ಕ್ವಾಲಿಫಿಕೇಶನ್, ನಿಮಗೆ ಪಿಯುಲಿ ಮ್ಯಾಥ್ಸ್ ಸ್ಕೋರ್ ಮಾಡಿರ್ಬೇಕಾಗಿತ್ತು ಇಂತಿಷ್ಟು ಅಂತ. ಮತ್ತೆ ITI ಮಾಡಿರೋ ಕೂಡ ಎಲಿಜಿಬಲ್ ಇದ್ರು, ಡಿಪ್ಲೊಮಾ ಇನ್ ಸಿವಿಲ್ ಹಾಗೆ BE ಇನ್ ಸಿವಿಲ್ ಎಲಿಜಿಬಲ್ ಇದ್ರು. ಬಟ್ ಇವಾಗ ಕಂಪ್ಲೀಟ್ ಆಗಿ ಅದನ್ನ ಚೇಂಜ್ ಮಾಡಿದ್ದಾರೆ. PU ಮತ್ತೆ ITI ನ ಬಿಟ್ಬಿಟ್ಟಿದ್ದಾರೆ. ಇವಾಗ ಕನ್ಸಿಡರ್ ಮಾಡ್ತಿರೋದು ನಿಮಗೆ ಡಿಪ್ಲೊಮಾ ಹಾಗೆ ಇಂಜಿನಿಯರಿಂಗ್ ನ. ಓಕೆನಾ? ಸೊ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಇನ್ನೂ ನಿಮಗೆ ಬೇರೆ ಕ್ವಾಲಿಫಿಕೇಶನ್ ಗಳು ಕೂಡ ಆಡ್ ಆನ್ ಮಾಡಿದ್ದಾರೆ. ಸೊ ಅದನ್ನ ನಾವು ತಿಳ್ಕೊಳ್ಳೋಣ. ವೆಲ್ಕಮ್ ಟು NCG ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಶ್ವೇತಾ. ಅಂಡ್ ಇದು ಅಪ್ಡೇಟೆಡ್ ಇನ್ಫಾರ್ಮೇಶನ್ ಆಗಿರುತ್ತೆ. ಓಕೆನಾ? 30/6/2026. ಸೊ ಅವತ್ತಿನ ದಿನ ಹೊರಡಿಸಿರುವಂತ ಇದು ರಾಜ್ಯಪತ್ರ ಆಗಿರುತ್ತೆ. ಸೊ ಇದರಲ್ಲಿ ಫಸ್ಟ್ ಭೂಮಾಪಕರು, ಇದು ನಿಮ್ಗೆ ಸ್ಯಾಲ್ರಿ ಆಗಿರುತ್ತೆ 37,500 ಇಂದ 76,100 ವರೆಗೂ ಕೂಡ. ಇಲ್ಲೇನ್ ಹೇಳ್ತಿದ್ದಾರೆ, ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಪ್ರಕಾರ 100% ನೇರ ನೇಮಕಾತಿ ಮೂಲಕ ಭರ್ತಿ ಮಾಡತಕ್ಕದ್ದು, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುವಂತದ್ದು. ಸೊ ಇದ್ರಲ್ಲಿ ಏನೇನ್ ಕ್ವಾಲಿಫಿಕೇಶನ್ ಹೇಳಿದರೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಕಾನೂನಿನಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಎಂಜಿನಿಯರಿಂಗ್ ನಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಯಾವುದೇ ಪದವಿ ಹೊಂದಿರಬೇಕು. ಓಕೆನಾ? ಅಂದ್ರೆ ಎನಿ ಇಂಜಿನಿಯರಿಂಗ್ ಫೀಲ್ಡ್, ನೀವು ಎಲೆಕ್ಟ್ರಿಕಲ್ಸ್ ಆದ್ರೂ ಮಾಡಿರಿ ಅಥವಾ ಎಲೆಕ್ಟ್ರಾನಿಕ್ಸ್ ಆದ್ರೂ ಮಾಡಿರಿ ಅಥವಾ ಸಿವಿಲ್ ಆದ್ರೂ ಆಗಿರ್ಬೋದು, ಮೆಕ್ಯಾನಿಕಲ್ ಆದ್ರೂ ಆಗಿರ್ಬೋದು, ಸೊ ಯಾವ್ದಾದ್ರೂ ಆಗಿರ್ಬೋದು, ಅಥವಾ ಯಾವುದೇ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ಏನ್ ಹೇಳ್ತಿದ್ದಾರೆ, ಇದು AMIE ಈ ಪದವಿನ ಹೊಂದಿರಬೇಕು ಅಂತ ಹೇಳ್ತಿರುವಂತದ್ದು. ಸೊ ಅದ್ ಬಿಟ್ರೆ ನೋಡಿ, ಕಾನೂನಿನಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಗಣಿತ ಅಥವಾ ಭೌತಶಾಸ್ತ್ರ ಅಥವಾ ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಶನ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್, ಕೃಷಿ BSc ಪದವಿ ಪಡೆದಿರತಕ್ಕದ್ದು. ಓಕೆನಾ? ಸೊ ಇದ್ರಲ್ಲಿ ಯಾವ್ದಾದ್ರು ಒಂದು ಹೇಳ್ತಿರುವಂತದ್ದು. ಸೊ ನಿಮಗೆ ಇಷ್ಟು ಏನಿದೆ, ಓಕೆನಾ? ಸೊ ಅದನ್ನ ನೀವು ಮಾಡಿದ್ರೆ ನೀವು ಎಲಿಜಿಬಲ್ ಇದ್ದೀರಾ. ಓಕೆನಾ? ತುಂಬಾ ಜನ ಆಕ್ಚುಲಿ ಇದಕ್ಕೆ ಎಲಿಜಿಬಲ್ ಆಗ್ತಾರೆ ಇವಾಗ. ನೆಕ್ಸ್ಟ್, AICTE ಇಂದ ಮಾನ್ಯತೆ ಪಡೆದ ಅಧಿಕೃತ ಸಂಸ್ಥೆಯಿಂದ ಎಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮಾ ಪಡೆದಿರತಕ್ಕದ್ದು. ಅರ್ಥ ಆಗ್ತಿದ್ಯಾ? ಸೊ ಎನಿ ಇಂಜಿನಿಯರಿಂಗ್ ಫೀಲ್ಡ್ ಇದೆ, ಡಿಪ್ಲೊಮಾ ಕೂಡ ಎನಿ ಫೀಲ್ಡ್ ಇದೆ ನಿಮಗೆ. ಅಂಡ್ BSc ಅಗ್ರಿಕಲ್ಚರ್ ಅವ್ರಿಗೂ ಕೂಡ ಇಲ್ಲಿ ಅವಕಾಶನ ಕೊಡ್ತಿದ್ದಾರೆ. ಅಂಡ್ ಅದ್ರ ಜೊತೆಗೆ ನೋಡಿ, ನಿಮಗೆ ಮ್ಯಾಥ್ಸ್, ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್ ಅಲ್ದೇನೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಪ್ಡೇಟೆಡ್ ಆಗಿದೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಶನ್, ಎಲೆಕ್ಟ್ರಾನಿಕ್ಸ್ ಅಥವಾ ಕಮ್ಯುನಿಕೇಶನ್. ಅರ್ಥ ಆಗ್ತಿದ್ಯಾ? ಇಷ್ಟು ಯಾರ್ಯಾರು ಓದಿದಿರಾ, ಇದ್ರಲ್ಲಿ ಯಾವ್ದಾದ್ರು ಒಂದು ಓದಿದಿರಾ, ಸೊ ಯು ಆರ್ ಎಲಿಜಿಬಲ್ ಫಾರ್ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಅಂತ ಹೇಳ್ಬೋದು. ಅಂಡ್ ತುಂಬಾ ಜನ ಇದಕ್ಕೆ ಕ್ವಾಲಿಫೈ ಆಗ್ತೀರಾ, ಅದು ತುಂಬಾ ಖುಷಿ ಇದೆ. ಸೊ ಯಾರ್ಯಾರು ಇನ್ನ ಯಾವಾಗ ಆಗುತ್ತೋ ಏನು ಅಂತ ಕಾಯ್ಕೊಂಡು ಕೂತಿರ್ತೀರಲ್ಲ, ಸೊ ಇವಾಗ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಸಿಕ್ಕಿದೆ, ದಯವಿಟ್ಟು ಪ್ರಿಪರೇಷನ್ ನ ಶುರು ಮಾಡಿ. ನಾನು ಅದೊಂದೇ ಹೇಳೋದು. ಸೊ ನೀವೇನಾದ್ರೂ ಅನ್ಕೊಳ್ಳಿ ಪರವಾಗಿಲ್ಲ, ಬಟ್ ಪ್ರಿಪರೇಷನ್ ನ ಶುರು ಮಾಡಿ. ಲಾಸ್ಟ್ ಮಿನಿಟ್ ಅಲ್ಲಿ ಇಟ್ಕೊಂಡು ಕುತ್ಕೊಂಡ್ರೆ ನಿಜವಾಗ್ಲೂ ನಾವು ಎಕ್ಸಾಮ್ಗೆ ಕ್ವಾಲಿಫೈ ಆಗಲ್ಲ. ಸೊ ಪೇಪರ್ಸ್ ಯಾವ ತರ ಇಟ್ಟಿದಾರಪ್ಪ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿ ಪೇಪರ್ ಇದೆ ಅನ್ನೋದನ್ನ ನೋಡೋಣ. ಪರೀಕ್ಷೆಯು ವಸ್ತುನಿಷ್ಠ ಬಹು ಆಯ್ಕೆ ರೂಪದಲ್ಲಿರಬೇಕು. ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ತಲಾ 200 ಅಂಕಗಳನ್ನು ಹೊಂದಿರುವ 2 ಲಿಖಿತ ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ ಅಂತ. ಅಂದ್ರೆ ಒಂದು ಕ್ವಶನ್ ಪೇಪರ್ಗೆ 200 ಮಾರ್ಕ್ಸ್ ಇರಬೇಕು ಅಂತ. ಓಕೆನಾ? ಸೊ ಹಾಗಾದ್ರೆ ಮೊದಲನೇ ಪತ್ರಿಕೆ ಏನಿಟ್ಟಿದ್ದಾರೆ, ನಾರ್ಮಲ್, ಅದೇ GS, ಜನರಲ್ ಸ್ಟಡೀಸ್. ಸೊ ಏನೇನಿದೆ, ನಿಗದಿತ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾದ ಪ್ರಚಲಿತ ಘಟನೆಗಳು, ಸಾಮಾನ್ಯ ವಿಜ್ಞಾನಗಳು ಮತ್ತು ದೈನಂದಿನ ವೀಕ್ಷಣೆ ಮತ್ತು ಪ್ರಾಯೋಗಿಕ ಜ್ಞಾನದ ವಿಷಯಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನವನ್ನು ಒಳಗೊಂಡಿರುತ್ತದೆ. ತುಂಬಾ ಸಿಂಪಲ್ ಆಗಿದೆ ಸಿಲೆಬಸ್. ಆದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಾಮಾನ್ಯ ಜ್ಞಾನ ಅಂತ. ಓಕೆನಾ? ಸೊ ಅದ್ರಲ್ಲಿ ಎಲ್ಲಾನು ಇನ್ಕ್ಲೂಡ್ ಆಗುತ್ತೆ ನಿಮ್ಗೆ. ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿ,
ಸೈನ್ಸ್ ಪ್ರತಿಯೊಂದು ಕೂಡ ನಾರ್ಮಲ್ ಜನರಲ್ ಸ್ಟಡೀಸ್ ಸಿಲೆಬಸ್ ಏನಿರುತ್ತೆ ಅದು ಇನ್ಕ್ಲೂಡ್ ಆಗೇ ಆಗುತ್ತೆ. ಅಂಡ್ ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ NCG ಸಂಸ್ಥೆಯಲ್ಲಿ ಕ್ಲಾಸಸ್ಗಳು ಶುರು ಆಗ್ತಿದೆ, ಪರ್ಟಿಕ್ಯುಲರ್ ಆಗಿ ಲ್ಯಾಂಡ್ ಸರ್ವೇಯರ್ ಅಂತಾನೆ. ಸೊ ಇನ್ನು ಇದು ನಿಮಗೆ ಮೇಜರ್ ಆಗಿ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ 3 ಫಾರ್ಮೆಟ್ ಅಲ್ಲಿ ಕೂಡ ಇರ್ತಾ ಹೋಗುತ್ತೆ. ಸೊ ಇನ್ನು ಇನ್ಫಾರ್ಮೇಶನ್ ಬೇಕಿದ್ರೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸೊ ಪತ್ರಿಕೆ 2 ಆಕ್ಚುಲಿ ಟ್ವಿಸ್ಟ್ ಇಟ್ಟಿದ್ದಾರೆ. ಏನ್ ಟ್ವಿಸ್ಟ್ ಗೊತ್ತಾ? ನಿರ್ದಿಷ್ಟ ಪತ್ರಿಕೆ. ಈ ಪತ್ರಿಕೆಯ ವಿಷಯವನ್ನು ನೇಮಕಾತಿ ಸಮಿತಿಯು ನಿರ್ಧರಿಸುತ್ತದೆ. ಆಯ್ಕೆ ಮಾಡಲಾಗುತ್ತಿರುವ ಕೆಲಸದ ಸ್ವರೂಪ ಮತ್ತು ನೇಮಕಾತಿ ಪ್ರಾಧಿಕಾರದೊಂದಿಗೆ ಸಮಾಲೋಚಿಸಿ ಅರ್ಹತಾ ಪರೀಕ್ಷೆಯನ್ನು ಗಮನದಲ್ಲಿಟ್ಟುಕೊಂಡು ಅಂತ. ಓಕೆನಾ? ಸೊ ಇನ್ನೊಂದು ನಿಮಗೆ ಏನಂತ ಅಂದ್ರೆ, ಇದು ಕೆಇಗೆ ಕೊಡೋ ಚಾನ್ಸಸ್ ಇರೋದ್ರಿಂದ ಒಂದು ಇದಕ್ಕೆ ನಿಮ್ಗೆ ನಾನ್ ಟೆಕ್ನಿಕಲ್ ಸಿಲೆಬಸ್ ಕೂಡ ಇಡ್ಬೋದು. ಅಂತ ಅಂದ್ರೆ ಪೇಪರ್ 1 GK ಮತ್ತೆ ಪೇಪರ್ 2 ಕಮ್ಯುನಿಕೇಶನ್ ಇಡಬಹುದು, ಚಾನ್ಸಸ್ ಇದೆ. ಇಲ್ಲ ಅಂತ ಅಂದ್ರೆ ನಿಮ್ಮ ಲ್ಯಾಂಡ್ ಸರ್ವೇಯರ್ಗೆ ಏನ್ ರಿಕ್ವೈರ್ಮೆಂಟ್ ಇತ್ತು ಅಲ್ಲ, ಸೊ ಆ ಪತ್ರಿಕೆನ ಇಡಬಹುದು. ಎರಡೂ ಕೂಡ ಚಾನ್ಸಸ್ ಇದೆ. ಬಟ್ ಮೇಜರ್ ಆಗಿ ಏನಂದ್ರೆ GS ಇದೆ, 200 ಮಾರ್ಕ್ಸ್ ಇದೆ. ಸೊ ಯಾರ್ಯಾರು ಗ್ರೂಪ್ C, FDA, SD ಅಂಡ್ ಈ ಕ್ವಾಲಿಫಿಕೇಶನ್ ಯಾರ್ಯಾರು ಹೊಂದಿದಿರೋ ದಯವಿಟ್ಟು ಅಪ್ಲಿಕೇಶನ್ ನ ಹಾಕಿ. ಅಂಡ್ ಅದು ನಾರ್ಮಲ್ ಜಾಬ್ ಅಲ್ಲ, ಗ್ರೂಪ್ C ಜಾಬೇ ಬರುತ್ತೆ ನಿಮಗೆ. ಸೊ ದಯವಿಟ್ಟು ಈ ಅವಕಾಶನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ಬೇರೆ ಏನಾದ್ರು ಕ್ವೈರೀಸ್ ಇತ್ತು ಅಂದ್ರೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಈ ಲ್ಯಾಂಡ್ ಸರ್ವೇಯರ್ದು PDF ಅಂದ್ರೆ ಅವ್ರೇನ್ ಕರ್ನಾಟಕ ರಾಜ್ಯ ಪತ್ರ ಹೊರಡಿಸಿದಾರಲ್ವಾ, ಸೊ ಆ PDF ಏನಾದ್ರು ಬೇಕು ಅಂತಾನೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.